ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬ ಅಭ್ಯರ್ಥಿಗಳು KEA ಕೊನೆಯ ಹಂತದ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗಿ ಕೇಳ್ತಾ ಇದ್ರು. ಸೊ ಈ ಒಂದು ವಿಡಿಯೋದಲ್ಲಿ KEA ನಲ್ಲಿರುವ ಕೊನೆಯ ಹಂತದ ಪರೀಕ್ಷೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಇನ್ನು ಯಾವ ಪರೀಕ್ಷೆಗಳು ಬಾಕಿ ಉಳಿದಿದ್ದಾವೆ, ಅದೇ ರೀತಿ ಆ ಒಂದು ಪರೀಕ್ಷೆ ದಿನಾಂಕ ಯಾವಾಗ, ಮತ್ತೆ ಯಾವುದಾದ್ರೂ ಪರೀಕ್ಷೆಗಳು ಪೋಸ್ಟ್ಪೋನ್ ಆಗಿದಾವ, ಮತ್ತೇನಾದರೂ ಹೊಸದಾಗಿ ಅಪ್ಡೇಟ್ ಬಂದಿದೆಯಾ KEA ಆ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ SDA ಹುದ್ದೆಗಳ ಬಗ್ಗೆ ಒಂದು ಫಲಿತಾಂಶದ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಸೊ ಬಾಕಿ ಉಳಿದಿರುವ ಏನೋ ಒಂದು ಹುದ್ದೆಗಳಿದಾವೆ. ಅದರಲ್ಲಿ SDA ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಕಿರಿಯ ಸಹಾಯಕ ಆಗಿರ್ಬೋದು. ಸೊ ಈ ಎಲ್ಲ ಹುದ್ದೆಗಳು ಯಾವಾಗ ನಡೆಸ್ತಾರೆ, ಅದೇ ರೀತಿ ಆ ಹುದ್ದೆಗಳು ಮತ್ತೇನಾದರೂ ಪೋಸ್ಟ್ಪೋನ್ ಆಗಿದಾವ. ಸೊ ಏನು ಒಂದು ಕೆಲವೊಂದು ಹುದ್ದೆಗಳು ಪರಿಷ್ಕೃತ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು KEA ರಿಲೇಟೆಡ್, ಸೊ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಕೆಲವೊಂದು ಅಪ್ಡೇಟ್ಸ್ ನಾವು ಸಂಪೂರ್ಣವಾಗಿ ಏನೋ ಯೂಟ್ಯೂಬ್ನಲ್ಲಿ ಶೇರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲೂ ಕೂಡ ನಾವು ಲಿಂಕ್ಸ್ಗಳಾಗಿರ್ಬೋದು, ಏನೇ ಒಂದು ಪ್ರಕಟಣೆಗಳಾಗಿರ್ಬೋದು, ಪ್ರತಿಯೊಂದನ್ನು ಅಲ್ಲೂ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಜಾಯ್ನ್ ಆಗ್ಬೋದು. ಸೊ ಫಾರ್ ದಿ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ. ಓಕೆ, ಸೊ ಇದರ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಎಲ್ಲ ಎಕ್ಸಾಮ್ಸ್ಗಳು ಮುಗ್ದೋಗಿದೆ. ಸೊ ಏನು ಪೆಂಡಿಂಗ್ ಉಳಿದಿರೋದೇನಪ್ಪ ಅಂತಂದರೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಒಂದು ಪರೀಕ್ಷೆಗಳು. ಈಗ ಆಲ್ರೆಡಿ ವಿವಿಧ ಇಲಾಖೆ ಏನೊಂದು ಹುದ್ದೆಗಳಿದ್ವು, ಸೊ ಇಷ್ಟು ಇಲಾಖೆಗಳ ಒಂದು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಇದಕ್ಕೆ ಒಂದು ಅಂತಿಮ ಅಂಕಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನು ಯಾವುದು ಎಕ್ಸಾಮ್ಸ್ಗಳು ಪೆಂಡಿಂಗ್ ಇದ್ದಾವೆ, ಸೊ ಯಾವ್ದು ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡಬೇಕಾಗಿದೆ KEA ಇಂದ ಅಂತ ನೋಡೋದಾದ್ರೆ, ಸೊ ಇದರಲ್ಲಿ ಬಂದ್ಬಿಟ್ಟು ನೋಡಿ, ಆ ಒಂದು ಎಕ್ಸಾಮ್ ಯಾವುದಂದ್ರೆ KSDL, ಅದು 24/1/2026 ಒಂದು ಏನು ಮೊದಲನೇದಾಗಿ ಏನೊಂದು ಟೈಮ್ ಟೇಬಲ್ನ ಬಿಟ್ಟಿದ್ರು. ಸೊ ಇದರಲ್ಲಿ ಈ ಒಂದು ಡೇಟ್ನ ಮೆನ್ಷನ್ ಮಾಡಿದ್ರು. ಸೊ ಅದಾದ ನಂತರ ಈ ಒಂದು ಹುದ್ದೆಗೆ ಮತ್ತೆ ಒಂದು ರಿವೈಸ್ಡ್ ಮಾಡಿಬಿಟ್ಟು ಒಂದು ಹೊಸದಾಗಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋಸ್ಗಳಲ್ಲೆಲ್ಲ ತಿಳಿಸಿದ್ದೀನಿ. ಓಕೆ, ಸೊ ಯಾವ ಎಕ್ಸಾಮ್ಗಳನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ಡೇಟ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ. ಸೊ ಎನಿವೇ ಇದರಲ್ಲೂ ಕೂಡ ನಾನು ನಿಮಗೆ ಮತ್ತೊಂದು ಸಲ ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಏನು ಹಳೆಯ ಟೈಮ್ ಟೇಬಲ್ ಪ್ರಕಾರ 24/1/2024 KSDL ಆಪರೇಟರ್ ಸೆಮಿ ಸ್ಕಿಲ್ಡ್ ನಿರ್ದಿಷ್ಟ ಪತ್ರಿಕೆ 2, ಸೊ ಮಧ್ಯಾಹ್ನ 3ರಿಂದ 5 ಈ ಒಂದು ಪತ್ರಿಕೆ ಇದ್ದಿದ್ದನ್ನ ಸೊ ಅದನ್ನ ಪೋಸ್ಟ್ಪೋನ್ ಮಾಡಿಬಿಟ್ಟು 21/2/2026 ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇಲ್ಲಿ ಜಸ್ಟ್ ಮಂತ್ ಅಂಡ್ ಡೇಟ್ ಸೊ ಚೇಂಜ್ ಮಾಡಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ 24 ಇದ್ದಿದ್ದನ್ನ 21 ಮತ್ತು 21/2/2026 ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದೇ ರೀತಿ ಉಳಿದಂತೆ ಏನು 22/2/2026 ಕಂಡಕ್ಟರ್, ಕಿರಿಯ ಸಹಾಯಕ, SDA ಆಪರೇಟ್ರು, ಇವೆಲ್ಲ ಹುದ್ದೆಗಳು ಏನಿದಾವೆ ಎಕ್ಸಾಮ್ಸ್ಗಳು, ಸೊ ಆಸ್ ಇಟ್ ಈಸ್ ಏನು 19/1 ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು, 19/11 ಸೊ ಅದರಂತೆ ನಡೆಯುತ್ತೆ. ಓನ್ಲಿ KSDL ಎಕ್ಸಾಮ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ಡ್. ಸೊ ಅದೊಂದು ಪೋಸ್ಟ್ಪೋನ್ ಮಾಡಿ ಅದನ್ನ ಕೂಡ ಏನು ಹಿಂದೆ ಮುಂದೆ ಇಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ 22 ಇದ್ದಿದ್ದು 22ಕ್ಕೆ ಈ ಎಕ್ಸಾಮ್ನ ಇಟ್ಟಿದ್ದಾರೆ. ಯಾಕೆ, ಯಾವುದು SDA ಕಿರಿಯ ಸಹಾಯಕ ನಿರ್ವಾಹಕ. ಸೊ 21ಕ್ಕೆ KSDL ನ ಇಟ್ಟಿದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಶನಿವಾರ ಇರುತ್ತೆ, ಅದನ್ಬಿಟ್ಟು ಭಾನುವಾರ ಇರುತ್ತೆ. ಸೊ ದಟ್ ಈಸ್ ಗುಡ್. ಓಕೆ, ಸೊ ಇದು ಇಲ್ಲಿ ನೋಡಿ, ಇಲ್ಲಿ 1 ಮಂತ್ ಬಿಫೋರ್ ಬರಿಬೇಕಿತ್ತು, ಇಲ್ಲಿ 1 ಮಂತ್ ಆಫ್ಟರ್ ಬರೀತಾ ಇದ್ದೀರಾ. 1 ಮಂತ್ ಜಾಸ್ತಿ ಸಿಕ್ಕಿದೆ. ಓಕೆ, ಸೊ ಪ್ರಿಪೇರ್ಡ್ ಆಗಲಿಕ್ಕೆ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ. ದಿಸ್ ಈಸ್ ಫಾರ್ ಓನ್ಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್. ಓಕೆ, ಸೊ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ ನೋಡ್ಬೋದು, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಮತ್ತು ಇದರಲ್ಲಿ ಕೆಲವೊಂದು ಏನೋ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ. 1/4 ಅಂಕ ಕೂಡ ಏನೋ ಕಡಿತ ಮಾಡ್ತಾರೆ. ಅದೇ ರೀತಿ 5ನೇ ಆಯ್ಕೆ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ 5ನೇ ಆಯ್ಕೆ ಅಂದರೂ ನೀವು ಸೆಲೆಕ್ಟ್ ಮಾಡಲೇಬೇಕು. ಅದು ಮಾಡಿಲ್ಲ ಅಂದರೂ ಕೂಡ 1/4 ಅಂಕ ಕಡಿತಗೊಳಿಸ್ತಾರೆ. ಸೊ ಹಾಗೆ
ಏನು ಉಳಿದಂತೆ ಏನೇ ಅಪ್ಡೇಟ್ಸ್ ಇದರಲ್ಲಿ ಚೇಂಜ್ ಆಗಿಲ್ಲ. ಸೊ ಆಸ್ ಇಟ್ ಈಸ್ 19/11 ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಹಾಲ್ ಟಿಕೆಟ್ ಇನ್ನು ಲಿಂಕ್ ಬಿಟ್ಟಿಲ್ಲ, ಬಿಕಾಸ್ ಎಕ್ಸಾಮ್ ಇನ್ನೂ ತುಂಬಾ ದೂರ ಇರೋದ್ರಿಂದ ಈಗ ಯಾವುದೇ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಡ್ತಾರೆ. ಸೊ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಬಿಡಬಹುದು ಅನ್ಸುತ್ತೆ. ಸೊ ಅಪ್ಡೇಟ್ ಮಾಡ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬಿಕಾಸ್ ನೋಡಿ, ಒಂದು ಪ್ರಾಬ್ಲಮ್ ಏನಂದ್ರೆ ಹಾಲ್ ಟಿಕೆಟ್ ಬೇಗ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಯಾವಾಗ ಲಿಂಕ್ನ ಬಿಟ್ಟಿರ್ತಾರೆ ಅವತ್ತಿಂದನೇ ನೀವು ನಿಮ್ಮ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಲಾಸ್ಟ್ ತನಕ ವೇಟ್ ಮಾಡಬೇಡಿ. ಓಕೆ, ಸೊ ಖಂಡಿತವಾಗಿ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಾಗ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡ್ರೆ ಇಮಿಡಿಯೇಟ್ ಆಗಿ ಅದ್ರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ದಿಸ್ ಈಸ್ ಫಾರ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ, ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇದು ಬಾಕಿ ಉಳಿದಿರುವ ಎಕ್ಸಾಮ್ಸ್ಗಳಾಗಿರ್ತವೆ, ಪೆಂಡಿಂಗ್ ಎಕ್ಸಾಮಿನೇಷನ್ಸ್ಗಳಿರ್ತವೆ. 22 ಮತ್ತು 21, 21/2/2026, 22/2/2026 ಶನಿವಾರ ಭಾನುವಾರ ಈ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಮತ್ತೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ಹೇಳ್ಕೊಡ್ತೀನಿ. ಸೊ ಮತ್ತೆ ನಿಮಗೆ ಏನಾದರೂ ಇದ್ರ ಬಗ್ಗೆ ಕನ್ಫ್ಯೂಷನ್ ಅಥವಾ ಡೌಟ್ಸ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ಒಂದು ಸೊಲ್ಯೂಷನ್ ಕೂಡ ಕೊಡೋ ಪ್ರಯತ್ನ ಪಡ್ತೀನಿ. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.